ಹಾಯ್ ಹಲೋ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಯಾವ ಭಾರತೀಯ ನಗರವನ್ನು ಹತ್ತಿ ನಗರ ಎಂದು ಕರೆಯಲಾಗುತ್ತದೆ? ಭಾರತದ ಮಹಾರಾಷ್ಟ್ರದಲ್ಲಿರುವ ಯವತ್ಮಾಲ್ ಅನ್ನೋ ಹತ್ತಿ ಉತ್ಪಾದನೆಯಲ್ಲಿ ಅದರ ಪ್ರಾಮುಖ್ಯತೆಯಿಂದಾಗಿ ಹತ್ತಿ ನಗರ ಎಂದು ಪ್ರಸಿದ್ಧವಾಗಿ ಉಲ್ಲೇಖಿಸಲಾಗಿದೆ. ಭಾರತವು ವೈವಿಧ್ಯಮಯ ನಗರಗಳ ನೆಲೆಯಾಗಿದೆ. ಪ್ರತಿಯೊಂದು ತನ್ನದೇ ಆದ ಇತಿಹಾಸ, ಕಲೆ ಮತ್ತು ಸಂಸ್ಕೃತಿಯಿಂದ ರೂಪುಗೊಂಡಿದೆ. ದೇಶದ ಪ್ರತಿಯೊಂದು ನಗರವು ತನ್ನದೇ ಆದ ಶ್ರೀಮಂತ ಪರಂಪರೆಯನ್ನು ಹೊಂದಿದ್ದರೂ ಅವುಗಳನ್ನು ಇತರರಿಂದ ಪ್ರತ್ಯೇಕಿಸುವ ವಿಶಿಷ್ಟ ಅಂಶಗಳಿವೆ. ಇಂದಿನ ಈ ವಿಡಿಯೋ ಕಾಟನ್ ಸಿಟಿ ಎಂದು ಕರೆಯಲ್ಪಡುವ ಅಂತಹ ಒಂದು ನಗರವನ್ನು ತಿಳಿದುಕೊಳ್ಳೋಣ. ಯಾವ ಭಾರತೀಯ ನಗರವನ್ನು ಹತ್ತಿ ನಗರ ಎಂದು ಕರೆಯಲಾಗುತ್ತದೆ? ಯವತ್ಮಾಲ್ ಭಾರತದ ಮಹಾರಾಷ್ಟ್ರದಲ್ಲಿದೆ. ಇದನ್ನು ಹತ್ತಿ ನಗರ ಎಂದು ಕರೆಯಲಾಗುತ್ತದೆ. ತನ್ನ ಅಭಿವೃದ್ಧಿ ಹೊಂದುತ್ತಿರುವ ಹತ್ತಿ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ. ಯವತ್ಮಾಲ್ ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ. ಹತ್ತಿ ಉತ್ಪಾದನೆಗೆ ಅದರ ಮಹತ್ವದ ಕೊಡುಗೆಯೊಂದಿಗೆ ನಗರವು ಈ ಪ್ರದೇಶದ ಹತ್ತಿ ಕೃಷಿ ಮತ್ತು ಜವಳಿ ಉತ್ಪಾದನೆಗೆ ಪ್ರಮುಖ ಕೇಂದ್ರವಾಗಿ ತನ್ನ ವಿಶಿಷ್ಟ ಗುರುತನ್ನು ಗಳಿಸಿದೆ. ಕಾಟನ್ ಸಿಟಿಯ ಶ್ರೀಮಂತ ಭೌಗೋಳಿಕವನ್ನು ನೋಡುವುದಾದರೆ 1,35,782 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಯವತ್ಮಾಲ್ ಜಿಲ್ಲೆಯು ವೈವಿಧ್ಯಮಯ ಭೂದೃಶ್ಯವನ್ನು ಹೊಂದಿದೆ. ಅದರ ಫಲವತ್ತಾದ ಮಣ್ಣು ಮತ್ತು ಹಚ್ಚ ಹಸಿರಿನಿಂದ ನಿರೂಪಿಸಲ್ಪಟ್ಟಿದೆ. 57.96% ಸಾಕ್ಷರತೆಯ ಪ್ರಮಾಣದೊಂದಿಗೆ ಈ ಪ್ರದೇಶವು 16 ಬ್ಲಾಕ್ಗಳು ಮತ್ತು 31 ಪೊಲೀಸ್ ಠಾಣೆಗಳಿಗೆ ನೆಲೆಯಾಗಿದೆ. ಇದು ಭದ್ರತೆ ಮತ್ತು ಸಮುದಾಯದ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಹೆಚ್ಚುವರಿಯಾಗಿ ಯವತ್ಮಾಲ್ ಸಂಸ್ಕೃತಿಗಳ ಸಮ್ಮಿಳನ ಪಾತ್ರವಾಗಿದೆ. ಅದರ ಗಡಿಯೊಳಗೆ 4 ಭಾಷೆಗಳನ್ನು ಮಾತನಾಡುತ್ತಾರೆ. ಯವತ್ಮಾಲ್ ಅನ್ನು ಹತ್ತಿ ನಗರ ಎಂದು ಏಕೆ ಕರೆಯಲಾಗುತ್ತದೆ? ಯವತ್ಮಾಲ್ ಹತ್ತಿ ಉತ್ಪಾದನೆಯಲ್ಲಿ ಅದರ ಪ್ರಾಮುಖ್ಯತೆಯಿಂದಾಗಿ ಕಾಟನ್ ಸಿಟಿ ಎಂಬ ಹೆಸರನ್ನು ಗಳಿಸಿದೆ. ಜವಳಿ ಗಿರಣಿಗಳು ಮತ್ತು ಹತ್ತಿ ಜಿನ್ನಿಂಗ್ ಕಾರ್ಖಾನೆಗಳಿಗೆ ಹೆಸರುವಾಸಿಯಾದ ನಗರವು ಭಾರತದ ಅಭಿವೃದ್ಧಿ ಹೊಂದುತ್ತಿರುವ ಜವಳಿ ಉದ್ಯಮಕ್ಕೆ ಸಾಕ್ಷಿಯಾಗಿದೆ. ಜಿಲ್ಲಾಡಳಿತದ ವೆಬ್ಸೈಟ್ಗಳ ಐತಿಹಾಸಿಕ ರೇಮಂಡ್ ಮಿಲ್ಗಳ ಉಪಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಇದು ಹತ್ತಿ ಮತ್ತು ಜವಳಿ ಉತ್ಪಾದನೆಯ ಕೇಂದ್ರವಾಗಿ ಯವತ್ಮಾಲ್ನ ಗುರುತನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದಿಷ್ಟು ಮಹಾರಾಷ್ಟ್ರದಲ್ಲಿರುವ ಯವತ್ಮಾಲ್ ಕಾಟನ್ ಸಿಟಿ ಎಂದು ಕರೆಯಲ್ಪಡುವ ಪ್ರಸಿದ್ಧವಾದ ನಗರದ ಯವತ್ಮಾಲ್ನ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.